ಅಣ್ಣ ಎಲ್ಲರಿಗೂ ನಮಸ್ಕಾರ. ನಾನೇನಾದ್ರು ವೀಡಿಯೋದಲ್ಲಿ ಮಾತಾಡಿ ತಪ್ಪಿದ್ರೆ ನಮ್ಗೆ ಕ್ಷಮಿಸ್ಬಿಡಿ. ಯಾಕಂದರೆ ನಮ್ಮದು ಇದು ಫಸ್ಟ್ ಯೂಟ್ಯೂಬ್ ಚಾನಲ್ ನಾವು ವೀಡಿಯೋ ಮಾಡ್ತಾ ಇರೋದು. ಅದರಿಂದ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ. ನಂದು 20 ವೀಡಿಯೋ ಆಗಿದ್ದೆ. ನಾನು ಹೇಳ್ತಿದ್ದೀನಿ, ಫಸ್ಟಿಂದ ಹೇಳ್ತಾ ಬರ್ತೀನಿ. ನಮ್ದು ಏನಾದ್ರು ತಪ್ಪಿದ್ರೆ ನಮ್ಗೆ ಕ್ಷಮಿಸ್ಬಿಡಿ. ಆಟೋ ಡ್ರೈವರ್ ಆಗಿ ನಾನು ಹೇಳ್ತೀನಿ, ನಿಮ್ಮ ಹತ್ರ ಏನಾದರೂ ತಪ್ಪಿದ್ರೆ ಇನ್ನೊಂದು ಸಲ ಕ್ಷಮಿಸ್ಬಿಡಿ. ಯಾರ ಬಗ್ಗೆ ನಾನು ತಪ್ಪಾಗಿ ನಾನು ವೀಡಿಯೋ ಮಾಡ್ತಾ ಇಲ್ಲ. ರೋಡಲ್ಲಿ ಏನು ನಡೀತಿದೆ ಅದನ್ನ ತೋರಿಸ್ತೀನಿ ನಾನು. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇದ್ದೆ. ಇದು ಬಂದು ಇವಾಗ ಕಮ್ಮನಹಳ್ಳಿ ಮೇನ್ ರೋಡಲ್ಲಿ ಇದ್ದೀನಿ. ಇವಾಗ ಒಬ್ಬನ ಡ್ರಾಪ್ ಮಾಡಿದೆ. ಎಲ್ಲಿಂದ ಬೈಪಿನಹಳ್ಳಿಯಿಂದ ಇಲ್ಲಿ ಕಮ್ಮನಹಳ್ಳಿಗೆ ಡ್ರಾಪ್ ಮಾಡಿದೆ. 120 ರೂಪಾಯಿ ಬಿತ್ತು. ಸರಿ, ಇನ್ನೇನು ಮಾಡಿದೆ, ಇನ್ನೊಂದು ಬುಕ್ ಮಾಡಿದೆ. 1 ಕಿಲೋಮೀಟ್ರ್ ಬಂದೆ. ಇಲ್ಲಿ ಬರೋ ಅವ್ರು ಕ್ಯಾನ್ಸಲ್ ಮಾಡ್ಬೋದು. ಅದು ಹೆಂಗೆ ಹತ್ರ ಬರೋದಕ್ಕೆ ಕ್ಯಾನ್ಸಲ್ ಮಾಡ್ತಾರೆ ಗೊತ್ತಿಲ್ಲ. ಅದು ನಮ್ಮ ಫೋಟೋದಲ್ಲಿ ಕಾಣ್ತಲ್ಲಮ್ಮ, ನನ್ನ ಮುಖದಲ್ಲಿ ಕಾಣ್ತಲ್ವ, ನನ್ನ ಮುಖ ಸರಿಯಿಲ್ಲ ಅಂತಬಿಟ್ಟು ಕ್ಯಾನ್ಸಲ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಪಕ್ಕದಲ್ಲಿ ಬರೋದಕ್ಕೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅಯ್ಯೋ, 1 ಕಿಲೋಮೀಟ್ರಿಂದ ಸುಮ್ಮನೆ ಖಾಲಿ ಹೊಡ್ಕೊಂಬಂದು. ಅದರಲ್ಲಿ ಮಾರ್ತಳ್ಳಿತ್ತು. ಸರಿ, ಮಾರ್ತಳ್ಳಿಗೆ ಹೋಗೋಣ, ಕಮ್ಮನಹಳ್ಳಿಯಿಂದ ಮಾರ್ತಳ್ಳಿಗೆ. ಇಲ್ಲಿ ಬರೋದಕ್ಕೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಮೇನ್ ರೋಡ್ ನೋಡಿ. ಮೆಟ್ರೋ ಕೆಲಸ ನಡೀತಿದೆ. ಲೆಫ್ಟ್ ತಗೊಂಡ್ರೆ ಇದೆಲ್ಲ ಬಂದ್ಬಿಟ್ಟು ಹೆಬ್ಬಾಳ ಕಡೆ ಹೋಗೋದು. ತುಂಬ ಟೈಮ್ ಇದೆ. 1 ಕಿಲೋಮೀಟ್ರಿಂದ ಅಷ್ಟು ದೂರಿಂದ ಬರ್ತೀವಿ ಸ್ಪೀಡಲ್ಲಿ. ಇಲ್ಲಿ ಬರೋತ್ತಿಗೆ ಪಕ್ಕದಲ್ಲಿ ಕ್ಯಾನ್ಸಲ್ ಮಾಡೋತ್ತಿಗೆ ವೆಯ್ಟ್ ಮಾಡಿ ನೋಡೋಣ ಇನ್ನು ಯಾವ್ದಾದ್ರು ಸಿಗ್ಬೋದಾ ಅಂತ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಯಾವ್ದಂತ. ನೋಡಿ, ಆ ಕಡೆ ಗಾಡಿಗಳು ಓಡ್ತಾ ಇದೆಯಲ್ವಾ, ಅದೆಲ್ಲ ಬಂದು ಹೆಬ್ಬಾಳ ಕಡೆ ಹೋಗೋದು. ಬೆಳಿಗ್ಗೆ ನೋಡಿ ಎಷ್ಟು ಗಾಡಿಗಳಲ್ಲಿ ಓಡ್ತಾ ಇದೆ. ಹಂಗೆ ತೋರಿಸ್ತೀನಿ ಬನ್ನಿ. ಬಾಬೂಸ್ ಪಾಳ್ಯದಲ್ಲಿ ಏನು ದೊಡ್ಡ ಒಂದು ವಿಶೇಷ ಅಂದರೆ ಏನೊಂದು ಅದ್ಭುತ ಅಂದರೆ, ಇಲ್ಲಿ ಒಂದು ದೊಡ್ಡ ಗಣೇಶನ ದೇವಸ್ಥಾನ ಇದೆ. ಆ ದೇವಸ್ಥಾನ ತೋರಿಸ್ತೀನಿ. ಅದೇ ಬಾಬೂಸ್ ಪಾಳ್ಯ. ಹೆಸರು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ದೊಡ್ಡ ಗಣೇಶನ ದೇವಸ್ಥಾನ ತೋರಿಸ್ತೀನಿ. ಗಣೇಶನ ದೇವಸ್ಥಾನ ನಿಮ್ಗೆ ಹೇಳಿದಲ್ಲ, ಇವಾಗ ಗಣೇಶನ ದೇವಸ್ಥಾನ ತೋರಿಸ್ತೀನಿ ದೊಡ್ಡದಾಗಿ ಅಂತ. ನೋಡಿ, ಇದು ಬಾಬೂಸ್ ಪಾಳ್ಯದಲ್ಲಿ. ನಾನು ಹಿಂದೆ ಕಾಣ್ತಾ ಇದೆಯಾ ನಿಮಗೆ? ನೋಡಿ, ಇದೆ ಬಾಬೂಸ್ ಪಾಳ್ಯದಲ್ಲಿ ದೊಡ್ಡ ಗಣೇಶ ದೇವಸ್ಥಾನ ಇರೋದು. ಕೆಳಗಡೆ ಇರೋದು ಇಲ್ಲೇ ಗಣೇಶನ ದೇವಸ್ಥಾನ ಬಂದ್ಬಿಟ್ಟು ಎಷ್ಟು ದೊಡ್ಡದಾಗಿ. ಹೋಗಿ ಕಾಣ್ತಾ ಇದೆ ನೋಡಿ. ಅದಕ್ಕೆ ಬಾಬೂಸ್ ಪಾಳ್ಯ ಎಲ್ಲರೂ ಹೇಳೋದು ಗಣೇಶನ ದೇವಸ್ಥಾನ. ನೋಡಿ ಎಷ್ಟು ಹೈಟಲ್ಲಿ ನೋಡಿ. ದೇವಸ್ಥಾನ ಇರೋದು ಕೆಳಗೆ. ನಂದು ಆಟೋ ನಿಂತಿ ನೋಡಿ ಅಲ್ಲಿ. ಇದು ಕೆಳಗಡೆ ದೇವಸ್ಥಾನ. ಇದು ಗಣೇಶನ ಇರೋದು ನೋಡಿ. ಇದೆಲ್ಲ ಬಾಬೂಸ್ ಪಾಳ್ಯ ಸರಿ. ಈ ಕಡೆ ಬಂದ್ಬಿಟ್ಟು ಇದೆಲ್ಲ ಎಲ್ಲಿಂದ ಬರೋದು ಗಾಡಿಗಳನ್ನು ಕೇಳಿದ್ರೆ ಎಲ್ಲ ಹೆಬ್ಬಾಳಿಂದ ಬರೋದು. ನೋಡಿ, ಆ ದೇವಸ್ಥಾನ ಹೆಂಗೆ ಕಾಣ್ತದೆ ನೋಡಿ. ಹೆಂಗೆ ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೆಲ್ಲ ಹೆಬ್ಬಾಳ ಕಡೆಯಿಂದ ಬರೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಬ್ಯಾಕ್ ಸೈಡ್ ಅದು ಕೆಳಗಡೆ ಇರೋದು ದೇವಸ್ಥಾನ, ಮೇಲೆ ಇರೋದು ಇದು ಹೈಟಲ್ಲಿರೋದು. ಅದಕ್ಕೆ ಬಾಬೂಸ್ ಪಾಳ್ಯ ಅನ್ನೋದು. ಎಲ್ಲರೂ ಗಣೇಶನ ದೇವಸ್ಥಾನ ಅಂತ ಹೇಳ್ಬಿಟ್ರೆ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಆಟೋ ಡ್ರೈವರ್ಗಳಿಗೆ. ಇಷ್ಟು ಹೈಟಲ್ಲಿದೆ ಅಲ್ವಾ.
ತುಂಬ ದಿನ ಆಯಿತು ಈ ಕಡೆ ಬರತ್ತೀವಿ ವೀಡಿಯೋ ಮಾಡಬೇಕಂತ, ಅದಕ್ಕೂ ನನಗೂ ಟೈಮೇ ಇರ್ತಿಲ್ಲ. ಇವಾಗ ಟೈಮ್ ಸಿಕ್ತು. ಒಂದು ಬಾಡಿಗೆ ಬಂದೆ, 30 ರೂಪಾಯಿ ಇದೊಂದು ಬಾಡಿಗೆ. ಅವಾಗ ಹಂಗೆ ನಿಮ್ಗೆ ತೋರಿಸಿರೋಣ ಎಲ್ಲ ಬಾಬೂಸ್ ಕೊಳೆ ಐತೆ ಸರ್ ಇದು. ಎಲ್ಲಿಂದ ಕೇಳಿದ್ರೆ ಇವಾಗ ಬೈಪನಹಳ್ಳಿ ಮೆಟ್ರೋ ಹತ್ರ ಅವ್ರನ್ನ ಡ್ರಾಪ್ ಮಾಡಿದೆ. ಇಲ್ಲಿ ವೆಯ್ಟ್ ಮಾಡಿ, ಇದು ಮೇನ್ ಬೈಪನಹಳ್ಳಿ ಎಂಟ್ರನ್ಸ್ ಅಂದರೆ ಬ್ಯಾಕ್ ಸೈಡ್ ಗೇಟ್. ಇದು ಫ್ರಂಟ್ ಅಲ್ಲ, ಇದು ಬ್ಯಾಕ್ ಸೈಡು. ತುಂಬ ದಿನ ಆದಮೇಲೆ 2 ವಾರ ಅಂದರೆ 21 ದಿನ ಆಯಿತು ನನ್ನ ವೀಡಿಯೋ ನಾನು ಹಾಕ್ತಿರೋದು. ಟೋಟಲ್ 21 ವೀಡಿಯೋ ಹಾಕಿದ್ದೀನಿ. 21 ವೀಡಿಯೋ ಆದಮೇಲೆ ಇವಾಗಲೇ ನನಗೆ ಯೂಟ್ಯೂಬ್ ಚಾನಲಿಂದ ಒಂದು ಮೆಸೇಜ್ ಬಂದಿದೆ, ನಿಮ್ಮದು ಅಪ್ಲೈ ಆಗಿದೆ ಅಂತ. ಇನ್ನು ನಾನು ಹಾಕೋ ವೀಡಿಯೋ ಬಂದ್ಬಿಟ್ಟು ಎಲ್ಲರ ಮೊಬೈಲಲ್ಲಿ ಬರ್ಬೋದು ಅಂತ ಅನಿಸ್ತದೆ. ಅಪ್ಲೈ ಆಗಿದೆ, ಮೆಸೇಜ್ ಬಂದಿದೆ ನನಗೆ, ಅಂದರೆ ಮೇಲ್ ಕಳಿಸಿದ್ದಾರೆ. ಅದ್ರೂ ಅವ್ರು ಹೇಳಿದ್ದು ನನಗೆ 24 ಗಂಟೆ ಒಳಗಡೆ ಅದು ಆಯ್ತದೆ ಅಂತ. ಅಂದರೆ ಇವತ್ತಿಲ್ಲ ಅಂದ್ರೆ ನಾಳೆಯಿಂದ ಓಪನ್ ಮಾಡಿದ್ರೆ ಎಲ್ಲ ಮೊಬೈಲಲ್ಲೂ ಬರ್ಬೋದು. ನನ್ನ ವಿಡಿಯೋ ನಾನು ಏನಕ್ಕೆ ಹಾಕ್ತೀನಿ ಅಂದರೆ ಬೇರೆಯವ್ರ ಬಗ್ಗೆ ನಾನು